ನಮಸ್ತೆ ವೀಕ್ಷಕರೇ. ದಾಂಪತ್ಯದಲ್ಲಿ ಬಿರುಕು, ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿ ಜಗಳ, ಪ್ರತಿದಿನ ಮನಸ್ತಾಪ ಆಗತ್ತೆ, ಕಿರಿಕಿರಿ ಆಗತ್ತೆ, ಒಂದು ರೀತಿ ಶತ್ರುಗಳಂತೆ ಕಿತ್ತಾಡ್ತಾ ಇದ್ದೀವಿ. ಏನಾಗಿದೆಯೋ ಗೊತ್ತಿಲ್ಲ, ಏನು ಸಮಸ್ಯೆನೋ ತಿಳಿತಾನೇ ಇಲ್ಲ. ಆದರೆ ಒಬ್ರಿಗೊಬ್ರನ್ನ ಕಂಡ್ರೆ ಆಗದೆ ಇರೋ ಅಷ್ಟು ಒಂದು ದ್ವೇಷ ಉಂಟಾಗಿದೆ. ಗಂಡ ಹೆಂಡತಿ ಥರ ನಾವಿಲ್ಲವೇ ಇಲ್ಲ. ಏನೋ ಒಂದು ವಿಚಿತ್ರವಾದಂತಹ ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ. ಅಥವಾ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದೆಯಾ, ಅಥವಾ ಏನಾದರೂ ಯಾರಾದರೂ ನಮ್ಮ ದಾಂಪತ್ಯ ಚೆನ್ನಾಗಿರಬಾರ್ದು ಅಂತ ಏನಾದರೂ ಮಾಡಿಸಿದಾರ, ಅದು ಕೂಡ ನಮಗೆ ತಿಳಿತಿಲ್ಲ. ಆದರೆ ಸಮಸ್ಯೆನ ಮಾತ್ರ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಪರಿಹಾರನೂ ಕೂಡ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿ ಈ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಪಡ್ಕೊಳ್ಬೇಕು. ಈ ರೀತಿಯ ಒಂದು ಕಷ್ಟ ಏನಿದೆ ನಮ್ಮ ದಾಂಪತ್ಯದಲ್ಲಿ, ಅದು ದೂರ ಮಾಡ್ಕೋಬೇಕು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ. ಇದು ತುಂಬ ಶಕ್ತಿಶಾಲಿಯಾದಂತಹ ತಂತ್ರ. ನಿಮ್ಮ ಗಂಡ ಹೆಂಡತಿಯ ನಡುವೆ ಇರುವಂತಹ ಯಾವುದೇ ಸಮಸ್ಯೆ, ದೋಷ, ಕೆಟ್ಟ ದೃಷ್ಟಿ ಅಥವಾ ಏನೇ ಒಂದು ಯಾರಾದರೂ ಏನಾದರೂ ಮಾಡಿಸಿದ್ರೂ ಕೂಡ ಅದು ದೂರ ಆಗತ್ತೆ. ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ಈ ರೀತಿ ಒಂದು ವಶೀಕರಣ ಯಂತ್ರವನ್ನು, ಅಂದರೆ ಸಂಖ್ಯೆಗಳನ್ನು ಬರೆದಿರುವ ಯಂತ್ರವನ್ನು ಈ ರೀತಿ ಒಂದು ಬೆಳ್ಳಿ ತಗಡು ನಿಮಗೆ ಸಿಗತ್ತೆ. ಅದರಲ್ಲಿ ನೀವು ಬರೀಬೇಕಾಗತ್ತೆ. ಮತ್ತು ನಿಮಗೆ ತೊಂದರೆ ಕೊಡ್ತಿರೋಂತಹ ವ್ಯಕ್ತಿ ಗಂಡ ಆಗಿದ್ದರೆ ಗಂಡನ ಹೆಸರು, ಹೆಂಡತಿ ಆಗಿದ್ದರೆ ಹೆಂಡತಿ ಹೆಸರನ್ನು ಬರೀರಿ. ಆಮೇಲೆ ಪ್ರತಿ ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆಯ ದಿನ ಈ ಯಂತ್ರವನ್ನು ಅವರಿಗೆ ಸ್ಪರ್ಶ ಮಾಡಬೇಕು. ಅಂದರೆ ಅವರು ಮಲ್ಕೊಳ್ಳೋ ದಿಂಬಿನ ಕೆಳಗೆ ಇಡಬಹುದು, ಇಲ್ಲ ಅಂದರೆ ಅವರಿಗೆ ಒಂದು ತಾಯತದಲ್ಲಿ ಈ ರೀತಿ ಹಾಕಿ ಕೂಡ ಕೊಡ್ಬೋದು. ಆದರೆ ಅದಕ್ಕೆ ಮುಂಚೆ ನೀವು ಈ ಒಂದು ವಿಧಾನವನ್ನು ಅನುಸರಿಸಬೇಕಾಗತ್ತೆ. ಒಂದು ತಾಯತದಲ್ಲಿ ಅದನ್ನು ತುಂಬಿ ಒಂದು ನಿಂಬೆ ಹಣ್ಣಿಗೆ ಕೆಂಪು ದಾರದಿಂದ ಇದನ್ನು ಕಟ್ಟಿ ನೀವು ಮಲಗುವ ಕೋಣೆಯಲ್ಲಿ 7 ದಿನ ಇಡಬೇಕು. 7 ದಿನ ಆದಮೇಲೆ ಇದನ್ನು ಅವರಿಗೆ ಸ್ಪರ್ಶಿಸಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ಈ ರೀತಿ ಮಾಡಬೇಕಾಗತ್ತೆ. ಆಮೇಲೆ ಒಂದು ಹಿಡಿಯಷ್ಟು ಉಪ್ಪನ್ನು ತಗೊಂಡು ಇದನ್ನು ನೀವು ಅವ್ರಿಗೆ ಸ್ಪರ್ಶ ಮಾಡೋದಕ್ಕೂ ಮುನ್ನ ಉಪ್ಪಿನಿಂದ ದೃಷ್ಟಿಯನ್ನು ತೆಗಿಬೇಕು. ಅವ್ರಿಗೆ ಡೌಟ್ ಬರ್ಬೋದು, ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ. ಆದರೆ ನೀವೇ ಅದನ್ನು ಏನಾದರೂ ಮಾಡಿ ಅದಕ್ಕೆ ಪರಿಹಾರವನ್ನು ನೀವೇ ಕಂಡುಕೊಳ್ಳಿ. ಈ ರೀತಿ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಏನೇ ಬಿರುಕಿರಲಿ, ಏನೇ ಹೊಂದಾಣಿಕೆ ಸಮಸ್ಯೆ ಇರಲಿ, ಅದೇನೇ ಆದರೂ ಕೂಡ ನಿಮಗೆ ಶಾಶ್ವತ ಪರಿಹಾರ ಸಿಕ್ಬಿಡತ್ತೆ. ಕೆಲವೇ ದಿನದಲ್ಲಿ ನಿಮ್ಮ ದಾಂಪತ್ಯ ಚೆನ್ನಾಗಾಗತ್ತೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ನೀವು ಗುರೂಜಿಯವರನ್ನು ಸಂಪರ್ಕಿಸಿ. ಗುರೂಜಿಯವರು ಕೆಲವೇ ದಿನದಲ್ಲಿ ನಿಮ್ಮ ಎಂಥದ್ದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಗುಪ್ತ ತೊಂದರೆಗಳಾಗಿರಲಿ, ಶಾಶ್ವತ ರೀತಿಯಲ್ಲಿ ತುಂಬ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಈಗಲೇ ಇಲ್ಲಿರುವ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು.